ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹೆಬ್ಬಾಳ ಬಿ ಗ್ರಾಮದಲ್ಲಿ ಇಂದು ಮೊನ್ನೆ ನಡೆದ ಆರ್ಸಿಬಿ ವಿಜಯೋತ್ಸವ ಸಮಾರಂಭದಲ್ಲಿ ಕಾಲ್ತುಳಿತಕ್ಕೆ 11 ಜನ ಸಾವನ್ನಪ್ಪಿದ ಘಟನೆ ನಡೆಯಿತು. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಇಂದು ಹೆಬ್ಬಾಳ ಬಿ ಗ್ರಾಮದಲ್ಲಿ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಯಾದ ನಿಖಿಲ್ ಸೌಕಾರ್ ಅವರು ಗ್ರಾಮ ದೇವತೆಯಾದ ಶ್ರೀ ಚೌಡೇಶ್ವರಿ ದೇವಿ ದೇವಾಲಯದವರೆಗೂ ಇಂದು ಮುಂಜಾನೆ ದೀರ್ಘದಂಡ ನಮಸ್ಕಾರ ಹಾಕಿ ಮೃತಪಟ್ಟ 11 ಮಂದಿ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಇಡಗಾಯಿ ಒಡೆದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಅಂದು ನಡೆದ ಘಟನೆ ಬಹಳಷ್ಟು ನೋವನ್ನ ಉಂಟು ಮಾಡಿದೆ. ದೊಡ್ಡ ಪ್ರಮಾಣ ಮಟ್ಟದ ಅಭಿಮಾನಿಗಳು ಸೇರಿದ್ದರಿಂದ ನೂಕು ನುಗ್ಗಲಾಗಿ ಘಟನೆ ಸಂಭವಿಸಿದೆ. ದೇವರು ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ಅಭಿಮಾನ ಮನಸ್ಸಲ್ಲೇ ಇರಬೇಕು. ಇನ್ನು ಮುಂದೆಯಾದರೂ ಈ ರೀತಿಯಾಗದಂತೆ ನಮಗೆ ನಾವೇ ಎಚ್ಚರ ವಹಿಸಬೇಕೆಂದು ಕೆಲವು ಅನುಭವದ ಮಾತುಗಳನ್ನ ಹಂಚಿಕೊಂಡರು. ಹಾಗೂ ಪ್ರಮುಖ ಬೀದಿಗಳಲ್ಲಿ ದೀರ್ಘದಂಡ ನಮಸ್ಕಾರ ಹಾಕಿ ಪೂಜೆ ಸಲ್ಲಿಸಿ ಪ್ರಸಾದ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಿಖಿಲ್ ಸೌಕಾರ್, ಯಲ್ಲಯ್ಯ ಗುತ್ತೇದಾರ್, ರಾಮನಗೌಡ ಪವನ್ ಹಾಗೂ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು. ತಂಡಕ್ಕೆ ಒಂದು ಜಯಶಾಲಿಯನ್ನು ಸಿಗಲಿ, ಕಪ್ಪು ನಮ್ದು ಆಗಲಿ ಅಂತ ತಿಳಿಸಿದ ಹೆಬ್ಬಾಳಗಿ ಗ್ರಾಮ ದೇವತೆ ಚೌಡೇಶ್ವರಿ ದೇವಿಗೆ ಹರಕೆಯನ್ನು ಹೊತ್ತಿರುತ್ತಾರೆ. ಇನ್ನೊಂದು ದುರ್ದೈವ ಏನಪ್ಪ ಅಂತಂದ್ರೆ ಮೊನ್ನೆ ನಡೆದ ಕಾಲ್ತುಳಿತ ಘಟನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಒಂದು ನಮ್ಮ ಖುಷಿ ಇನ್ನೂ ಹೆಚ್ಚು ಖುಷಿ ಇರ್ತಿತ್ತು. ಆದ ಕಾರಣ ಇವತ್ತು ನಾವು ಸ್ವಲ್ಪ ವಿರಳದಿಂದ ಈ ಒಂದು ನಮ್ಮ ದೇವತೆಗೆ ಈ ಒಂದು ಹರಕೆಯನ್ನು ತೀರಿಸ್ತಾ ಇದ್ದೀವಿ. ಇವತ್ತು ದೀರ್ಘ ನಮಸ್ಕಾರವನ್ನು ಹಾಕಿದ್ದಾರೆ. ದೀರ್ಘದಂಡ ನಮಸ್ಕಾರವನ್ನು ನಮ್ಮ ನಿಖಿಲ್ ಸೌಕರ್ ಅವರು ಒಂದು ಕ್ರಿಕೆಟ್ ಅಭಿಮಾನಿ. ಇವತ್ತು ಅವರ ಆರೈಕೆಯನ್ನು ತೀರಿಸಿದ್ದಾರೆ ಗ್ರಾಮ ದೇವತೆಗೆ. ಇನ್ನೊಂದೇನಪ್ಪ ಅಂದ್ರೆ 11 ಮಂದಿನ ಚಿನ್ನಸ್ವಾಮಿ ಕ್ರೀಡಾಂಗಣ RCB ತಂಡದ ಒಂದು ಅಭಿಮಾನಿಗಳು ಅವರಿಗೆ ಫಸ್ಟ್ ಭಾವಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಅವ್ರ ಕುಟುಂಬಕ್ಕೆ ದೇವರು ಆತ್ಮಶಾಂತಿಯನ್ನು ಕೊಡಲಿ ಅಂತೇಳಿ ಬೇಡಿಕೊಳ್ಳುತ್ತಾ, ಇದೇ ಥರ ಒಂದು RCB ಅಭಿಮಾನಿಗಳ ಬಳಗ ಹೆಬ್ಬಾಳದಿ ವತಿಯಿಂದ ಇನ್ನೂ ಹೆಚ್ಚಿನ ಒಂದು ಅಭಿಮಾನಿಗಳು ಹೆಚ್ಚಾಗಲಿ ಅಂತೇಳಿ ಈ ಒಂದು ನಿಖಿಲ್ ಸೌಕರ್ ಅವರು ಹಾಕಿದ್ದಕ್ಕೆ ಇವರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ನಾನು ಸಲ್ಲಿಸುತ್ತೇನೆ ಅಂತೇಳಿ ಕ್ರಿಕೆಟ್ ಅಭಿಮಾನಿ ಬಳಗಕ್ಕೆ ಜಯವಾಗಲಿ ಅಂತೇಳಿ ನಾನು 2 ಮಾತನ್ನು ಮುಗಿಸುತ್ತೇನೆ.